ಪುರು ಎಕ್ಸ್ಪ್ಲನೇಷನ್ ಕೊಡೋವರೆಗೂ ಎಲ್ರಿಗೂ ಕನ್ಫ್ಯೂಷನ್ ಇದ್ದಿದ್ದೆ. ಹಾಗಂತ ನಮ್ಮ ಪುರುನ ವಹಿಸ್ಕೊಂಡು ನಾನು ಮಾತಾಡ್ತಿದ್ದೀನಿ ಅಂತ ಹೇಳ್ತಾ ಇಲ್ಲ. ಆದರೆ ನಮ್ಮ ಪುರು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳೋ ವ್ಯಕ್ತಿನೇ ಅಲ್ಲ. ನೋಡಿ ಇವ್ರೆ, ಅವನೇನು ಅಂತ ನಮಗೆ ಚೆನ್ನಾಗಿ ಗೊತ್ತು. ಶ್ರಾವಣಿ ಹೆಸರು ಹೇಳ್ತಿದ್ದಾನೆ ಅಂದರೆ ಏನೋ ಕಾರಣ ಇದ್ದೇ ಇರುತ್ತೆ. ಆ ಕಾರಣ ಏನು ಅಂತ ಗೊತ್ತಾದ್ಮೇಲೆ ತಾನೇ ನಾವೇನು ಮಾಡಬೇಕು ಅಂತ ಡಿಸೈಡ್ ಮಾಡೋದಕ್ಕಾಗೋದು. ನೋಡಿ, ದಯವಿಟ್ಟು ಸ್ವಲ್ಪ ಸಮಾಧಾನವಾಗಿ ಮಾತಾಡಿ. ನಮ್ಮ ಪುರು ತುಂಬ ಹೆದರ್ಕೊಂಡಿದ್ದಾನೆ. ನಿನ್ನ ಕೈ ಮುಗಿತೀನಿ ಕಣೋ, ಅದೇನಾಯ್ತು ಅಂತ ಹೇಳು. ಅಲ್ಲ ಕಣೋ, ಸುಮ್ಮನೆ ಮದುವೆ ಬೇಡ ಅಂತಂದ್ರೆ ಅವರೆಲ್ಲ ಏನು ಅರ್ಥ ಮಾಡ್ಕೋಬೇಕು ಹೇಳು. ಶ್ರಾವಣಿ ಯಾವ ರೀತಿ ಕಾರಣ ಅಂತ ಹೇಳಪ್ಪ. ನೋಡಿ ಪುರುಷೋತ್ತಮ್, ನೀವೇನೇ ಹೇಳಿದ್ರು ಅದನ್ನ ಕೇಳೋದಕ್ಕೆ ನಾವಿಲ್ಲಿ ರೆಡಿ ಇದೀವಿ. ಆದ್ರೆ ಕಾರಣ ತಿಳ್ಕೊಳ್ದೆ ಇಲ್ಲಿಂದ ಹೋಗೋದಕ್ಕೆ ನಾವು ರೆಡಿ ಇಲ್ಲ. ನೀವು ಹೆದರ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಇಲ್ಲಿ ಯಾರಿಂದನೂ ನಿಮ್ಗೆ ಯಾವ ಸಮಸ್ಯೆನೂ ಆಗಲ್ಲ. ಅದೇನು ಅಂತ ಹೇಳಿ. Mummy, I don't want this marriage. Please leave me. ರೀ ರೀ ಏನಾದರೂ ಮಾತಾಡ್ರಿ, ಯಾಕೆ ಸುಮ್ಮನೆ ಇದ್ದೀರಾ? ಏನಾಯ್ತು ಅಂತ ಕೇಳಿ. ಅವ್ರು ಏನ್ ಹೇಳ್ತಾರಪ್ಪ, ಪುರುನ್ ಕೇಳಿ ನೀವು. ಏ ಪುರು, ಏನು ಅಂತ ಸೀದಾ ಹೇಳಲಿಲ್ಲ ಅಂದ್ರೆ ನಾನು ಡೈರೆಕ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ. ನನ್ಗೆ ಮೋಸ ಮಾಡಿದೆ ಅಂತ ಕಂಪ್ಲೇಂಟ್ ಕೊಡ್ತೀನಿ. ಪ್ಲೀಸ್ ಅಮ್ಮ, ಹಾಗೆಲ್ಲ ಮಾತಾಡಬೇಡ. ಪುರು ಮಾತಾಡ್ತಾನೆ, ಸ್ವಲ್ಪ ಹೊತ್ತು ವೇಟ್ ಮಾಡಿ, ನಾವು ಮಾತಾಡಿಸ್ತೀವಿ. ಆಂಟಿ, ಇನ್ನು ಎಷ್ಟಂತ ವೇಟ್ ಮಾಡ್ಬೇಕು? ನಿಮ್ ಮಗ ಆಗ್ಲಿಂದ ಎಲ್ರು ಪೇಷನ್ಸ್ ಚೆಕ್ ಮಾಡ್ತಿದ್ದಾನೆ. ಏನೋ ದೊಡ್ಡ ಜೆಂಟಲ್ಮೆನ್ ಅನ್ಕೊಂಡಿದ್ದೆ, ಆದ್ರೆ ಇವ್ನು ನೋಡಿದ್ರೆ ಚಿಕ್ಕ ಮಕ್ಳ ತರ ಅಳ್ಕೊಂಡು ನಿಂತಿದ್ದಾನೆ. ಏನ್ರಿ ಎದುರಿಸಿದ್ದೀರಾ? ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಾಗಿರೋದು ನೀವಲ್ಲ, ನಾನು. ನಾನು ಹೋಗ್ತೀನಿ, ನಾನು ಕಂಪ್ಲೇಂಟ್ ಕೊಡ್ತೀನಿ. ನಿಮ್ಮ ವಿರುದ್ಧ ನಾನು ಕಂಪ್ಲೇಂಟ್ ಕೊಡ್ತೀನಿ. ಏನು? ನೀನ್ ಯಾಕೋ ಹೋಗ್ತೀಯಾ ಪೊಲೀಸ್ ಸ್ಟೇಷನ್ಗೆ? ಏನಂತ ಕಂಪ್ಲೇಂಟ್ ಕೊಡ್ತೀಯಾ? ಥ್ರೆಟ್ ಮಾಡ್ತಿದ್ದಾರೆ, ನನ್ನ ಸಾಯಿಸಿದೀನಿ ಅಂತ ಎದುರಿಸಿದ್ದಾರೆ ಅಂತ ಕಂಪ್ಲೇಂಟ್ ಕೊಡ್ತೀನಿ. ನಿಮ್ಮ ವಿರುದ್ಧ ನಾನು ಕಂಪ್ಲೇಂಟ್ ಕೊಡ್ತೀನಿ. ಏನು? ನೀನ್ ಯಾಕೋ ಹೋಗ್ತೀಯಾ ಪೊಲೀಸ್ ಸ್ಟೇಷನ್ಗೆ? ಏನಂತ ಕಂಪ್ಲೇಂಟ್ ಕೊಡ್ತೀಯಾ? ಥ್ರೆಟ್ ಮಾಡ್ತಿದ್ದಾರೆ, ನನ್ನ ಸಾಯಿಸಿದೀನಿ ಅಂತ ಎದುರಿಸಿದ್ದಾರೆ ಅಂತ ಕಂಪ್ಲೇಂಟ್ ಕೊಡ್ತೀನಿ. ಯಾರೋ ಹೆದರಿಸಿದ್ ನಿನ್ನ? ನಿಮ್ಮಕ್ಕ ಶ್ರಾವಣಿ ನನ್ನ ಎದುರಿಸಿದ್ದು. ನಿನ್ನ ಮದುವೆ ಮಾಡ್ಕೊಂಡ್ರೆ ನನ್ನ ಕೊಂಡ್ಬಿಡ್ತೀನಿ ಅಂತ ಹೇಳಿದ್ರು.